ಎಲ್ಲರಿಗೂ ನನ್ನ ನಮಸ್ಕಾರಗಳು. ನನ್ನ ಹೆಸರು ಪವಿತ್ರ ಮಂಜುನಾಥ್ ಭಟ್. ಇವಳು ನನ್ನ ಮಗಳು ಮಾನ್ಯ ಮಂಜುನಾಥ್ ಭಟ್. ಇಂದು ನಾವು ಸೂಪರ್ ಜೋಡಿ ಅಮ್ಮ ಅಮ್ಮ ಮಗಳಿನ ಮುಡಿ ಎಂಬ ಕಾಂಟೆಸ್ಟಲ್ಲಿ ಭಾಗವಹಿಸ್ತಾ ಇದ್ದೇವೆ. ಊರು ಮಳವಳ್ಳಿ, ತಾಲೂಕು ಯಲ್ಲಾಪುರ. ಈಗ ಇವಳು ಪರಿಚಯ ಮಾಡಿ. ಎಲ್ಲರಿಗೂ ನನ್ನ ನಮಸ್ಕಾರಗಳು. ನನ್ನ ಹೆಸರು ಮಾನ್ಯ ಮಂಜುನಾಥ್ ಭಟ್. ನನ್ನ ಅಮ್ಮನ ಹೆಸರು ಪವಿತ್ರ ಮಂಜುನಾಥ್ ಭಟ್. ಅಮ್ಮ ನನಗೆ ಓದಿಸ್ತು, ಬಡಿಸ್ತು, ತಿಂಡಿ ಮಾಡಿಸ್ತು. ಅಮ್ಮ ನನಗೆ ಶಾಲೆಗೆ ಮುಂದೆ ಕೂಡಲೇ ಏನಾದ್ರು ಮಾಡಿಕೊಡ್ತು. ಆಮೇಲೆ ಅಮ್ಮ ನನಗೂ ನನ್ನ ಮಗಳಂದರೆ ತುಂಬ ಪ್ರೀತಿ. ನನ್ನ ಮದುವೆ ಆಗಿ ಬಂದಾಗ ನಾನು ಪ್ರೆಗ್ನೆಂಟ್ ಆಗಿದ್ನಲ್ಲ, ಆವಾಗ ನಾನು ಮೊದಲಿಗೆ ಬಾಣಂತಿ ಆಗೋವರೆಗೂ ಪ್ರೆಗ್ನೆಂಟ್ ಇದ್ದಾಗಿಂದ ಬಾಣಂತಿ ಆಗೋವರೆಗೂ ಅಷ್ಟು ತ್ರಾಸೆ ಅನುಭವಿಸಿದ್ದೀನಿ. ಅದು ಮತ್ತು ನನಗೆ ಹೀಗೆ ಬಾಣಂತಿ ಆಗುವಾಗ ನಮಗೆ ಅದು ಒಂದು ತಾಯಿ ಆಗೋ ಖುಷಿ ಸಿಗ್ತಲ್ಲ, ಅದು ಒಂಥರ ಹೇಳಿಕೊಳ್ಳದೆ ಇರೋ ಅಂಥ ಖುಷಿ ಅದು. ಆವಾಗ ನಮ್ಮ ನೋವೆಲ್ಲ ಅಷ್ಟು ವರ್ಷ ನಾವು 9 ತಿಂಗಳು ಹೊತ್ತು ಹೆತ್ತು ಇದು ಮಾಡಿರ್ತೀವಲ್ಲ, ಆ ನೋವೇನು ಕಾಣ್ತಲೆ. ಅದು ನಮಗೆ ಅವ್ರು ಜನಿಸಿದ ಕೂಡಲೇ ನಮಗೆ ಅದು ಖುಷಿ ಸಿಕ್ತು. ನಮಗೆ ಆ ಸಂಬಂಧ ನಮಗೆ ಹೇಳ್ಕೊಳ್ಳೋಕ್ಕೆ ಆಗೋದಿಲ್ಲ. ಆ ಥರ ಅಮ್ಮ ಮಗಳ ಸಂಬಂಧ ಅಂದರೆ ಥರ ಖುಷಿ. ತಾಯಿಗೆ ಮಕ್ಕಳು ಯಾವಾಗಲೂ ಅವ್ರಿಗೇನಾದ್ರು ತಪ್ಪು ಮಾಡಿದ್ರೆ ಅವ್ರಿಗೊಂದು ತಿದ್ದಿ ಬುದ್ಧಿ ಹೇಳ್ತು. ತಾಯಿನ ಭೂಮಿ ತಾಯಿ ಹೋಲಿಸ್ತಾರೆ. ಯಾಕಂದರೆ ಈ ಭೂಮಿ ತಾಯಿನೂ ಹೇಗೆ ಸಹಸ್ರ ಜೀವಿಗಳನ್ನು ಇಷ್ಟೆಲ್ಲ ನಮ್ಮ ಮನುಷ್ಯ ಜೀವಿಗಳು ಸಹಸ್ರ ಜೀವಿಗಳು ಹೇಗೆ ಹೊತ್ಕೊಂಡು ಅಷ್ಟು ಇದು ಮಾಡ್ತಾರೆ, ಹಾಗೆ ಆ ತಾಯಿನೂ ಭೂಮಿ ತಾಯಿಗೆ ಹೋಲಿಸ್ತಾರೆ. ಹಾಗೆ ತಾಯಿನೂ ಈಗ ಮಕ್ಕಳು ಏನೇ ತಪ್ಪು ಮಾಡಿದರು ಇದು ಮಾಡಿದರು ಅದನ್ನು ಸಹಿಸ್ಕೊಂಡು ಅವರಿಗೆ ತಿದ್ದಿ ಬುದ್ಧಿ ಹೇಳಿ, ಹೀಗೆ ತಪ್ಪು ಯಾವ್ದು ಸರಿ ಹೇಳಿ ಅದನ್ನೆಲ್ಲ ಅರ್ಥ ಮಾಡಿಸಿ ಇದು ಮಾಡ್ತಾರೆ. ಹಾಗೆ ತಾಯಿ ಗುಣನೇ ಹಾಗೆ. ತಾಯಿ ಬಗ್ಗೆ ಹೇಳಿದ್ರು ಒಂದಲ್ಲ ಎರಡಲ್ಲ ತಾಯಿ ಬಗ್ಗೆ ಹೇಳೋದು. ಈಗ ಮಕ್ಕಳಿಗೆ ತಾಯಿನೇ ಮೊದಲ ಗುರು ಹೇಳ್ತಾರೆ. ತಾಯಿ ಮಕ್ಕಳಿಗೆ ಕಲಿಸೋದು ಮಾಡೋದು ಮೊದಲು ತಾಯಿ ಹೇಗೆ ಮಕ್ಕಳನ್ನ ಇದು ಮಾಡ್ತಾರೆ, ಅವ್ರ ನಡವಳಿಕೆ ಅದೆಲ್ಲ ತಾಯಿ ಮೇಲೆ ಡಿಪೆಂಡ್ ಆಗಿರ್ತದೆ ಹೇಗೆ ಮಾಡೋದು. ಈಗ ತಾಯಿ ಬಗ್ಗೆ ಒಂದು ಹಾಡು ಹೇಳ್ತು, ಕೇಳಿ. ಅಮ್ಮ ಒಂದೇ ಒಂದು ಉಂಡೆ ಕೊಡ್ತೀಯಾ, ನಂಚ್ಕೊಳ್ಳೋಕೆ ಜೊತೆ ಒಂದೇ ಚಕ್ಲಿ ಇರ್ತೀಯಾ. ಅಮ್ಮ ಒಂದೇ ಒಂದು ಉಂಡೆ ಕೊಡ್ತೀಯಾ, ನಂಚ್ಕೊಳ್ಳೋಕೆ ಜೊತೆ ಒಂದೇ ಚಕ್ಲಿ ಇರ್ತೀಯಾ. ಅಮ್ಮ ನನಗೆ ಹಸುವೆ ಇಲ್ಲ ಊಟ ಬ್ಯಾಡೆ, ಅದಕ್ಕೆ ಬದಲು 3 ದೋಸೆ ಮಾಡೆ. ಅಮ್ಮ ನನಗೆ ಹಸುವೆ ಇಲ್ಲ ಊಟ ಬ್ಯಾಡೆ, ಅದಕ್ಕೆ ಬದಲು 3 ದೋಸೆ ಮಾಡೆ. ಅಮ್ಮ ಒಂದೇ ಒಂದು ಉಂಡೆ ಕೊಡ್ತೀಯಾ, ನೆಂಚ್ಕೊಳ್ಳೋಕೆ ಜೊತೆ ಒಂದೇ ಚಕ್ಲಿ ಇರ್ತೀಯಾ. ಅಮ್ಮ ಒಂದೇ ಒಂದು ಉಂಡೆ ಕೊಡ್ತೀಯಾ, ನೆಂಚ್ಕೊಳ್ಳೋಕೆ ಜೊತೆ ಒಂದೇ ಚಕ್ಲಿ ಇರ್ತೀಯಾ. ಗ್ಲಾಸಿಗೆಲ್ಲ ನಾನೇ ಫಸ್ಟು ಎಲ್ಲ ಅರ್ಧಲಿ, ಇನ್ನೊಂದು ಸ್ವಲ್ಪ ಬೆಣ್ಣೆ ಹಾಕಿ ದೋಸೆ ಪ್ಲೇಟಲ್ಲಿ. ಗ್ಲಾಸಿಗೆಲ್ಲ ನಾನೇ ಫಸ್ಟು ಎಲ್ಲ ಅರ್ಧಲಿ, ಇನ್ನೊಂದು ಸ್ವಲ್ಪ ಬೆಣ್ಣೆ ಹಾಕಿ ದೋಸೆ ಪ್ಲೇಟಲ್ಲಿ. ಅಮ್ಮ ಒಂದೇ ಒಂದು ಉಂಡೆ ಕೊಡ್ತೀಯಾ, ನೆಂಚ್ಕೊಳ್ಳೋಕೆ ಜೊತೆ ಒಂದೇ ಚಕ್ಲಿ ಇರ್ತೀಯಾ. ಅಮ್ಮ ಒಂದೇ ಒಂದು ಉಂಡೆ ಕೊಡ್ತೀಯಾ, ನೆಂಚ್ಕೊಳ್ಳೋಕೆ ಜೊತೆ ಒಂದೇ ಚಕ್ಲಿ ಇರ್ತೀಯಾ. ತುಂಬ ವೀಕ್ ಆಗಿದ್ದೀನಂತ ಮೇಡಮ್ ಹೇಳಿದ್ರು, ತಿಂಡಿ ಸರಿಯಾಗಿ ತಿನ್ನೋಲ್ವಂತ ಮೆಲ್ಲ ಕೇಳಿದ್ರು. ತುಂಬ ವೀಕ್ ಆಗಿದ್ದೀನಂತ ಮೇಡಮ್ ಹೇಳಿದ್ರು, ತಿಂಡಿ ಸರಿಯಾಗಿ ತಿನ್ನೋಲ್ವಂತ ಮೆಲ್ಲ ಕೇಳಿದ್ರು. ಅಮ್ಮ ಒಂದೇ ಒಂದು ಉಂಡೆ ಕೊಡ್ತೀಯಾ, ನೆಂಚ್ಕೊಳ್ಳೋಕೆ ಜೊತೆ ಒಂದೇ ಚಕ್ಲಿ ಇರ್ತೀಯಾ. ಅಮ್ಮ ಒಂದೇ ಒಂದು ಉಂಡೆ ಕೊಡ್ತೀಯಾ, ನೆಂಚ್ಕೊಳ್ಳೋಕೆ ಜೊತೆ ಒಂದೇ ಚಕ್ಲಿ ಇರ್ತೀಯಾ. ಧನ್ಯವಾದಗಳು. ಈ ಅಮ್ಮ ಮಗಳ ಜೋಡಿ ಅಂದರೆ ಸಂಬಂಧದ ಬಗ್ಗೆ ನಮಗೆ ಮಾತಾಡಲಿಕ್ಕೆ ವೇದಿಕೆ ಕಲ್ಪಿಸಿಕೊಟ್ಟಿದ್ದ ಜಯಮಾಲಾ ಭಟ್ ಅವರಿಗೆ ತುಂಬ ಹೃದಯ ಧನ್ಯವಾದಗಳು.